ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುರಾಜ, ಈಗಲೇ ಮಾತಾಡ್ತಾ ಇದ್ದೀವಿ ನಾವು ಏನು ಬರೆ ಹಾಕೋದಿರ್ಬೋದು ಅಥವಾ ಬೇವಿನ ಸೊಪ್ಪಲ್ಲಿ ಹೊಡೆಯೋದಿರ್ಬೋದು. ಇನ್ನೊಂದು ನಮ್ಮ ಕಡೆನೇ ಒಂದು ಪದ್ಧತಿ ಇದೆ. ಮಗುಗೆ ಜ್ವರ ಬಂತು ಅಂತ ಹೇಳಿದ್ರೆ ಬಾಳೆಗಾಜನ್ನು ತಗೊಂಡ್ಬಿಟ್ಟು ಬೆಂಕಿಲಿ ಹಿಡಿದ್ಬಿಟ್ಟು ಆಮೇಲೆ ಸುಟ್ಟಿಗೆ ಹಾಕೋದು ಅಂತ ಹೇಳ್ಬಿಟ್ಟು ಹಣೆಗೆ ಚುಚ್ಚುತ್ತಾರೆ. ಇವೆಲ್ಲ ಎಷ್ಟು ಸರಿ ಅಂತ? ಇದನ್ನೇ ಅನಾಚಾರಗಳಲ್ಲಿ ಅದಕ್ಕೆ ಕಲಬೆರಕೆ ಆಗಿರ್ತಕ್ಕಂಥದ್ದು. ನಿಜವಾಗ್ಲೂ ಹಿಂದೆ ಇದ್ದಂತಹ ಪದ್ಧತಿಗಳು ಅವುಗಳಿಗೆ ಇನ್ನೇನೋ ಹೊಸತನ ನಾನು ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಅರ್ಧಂಬರ್ಧ ತಿಳ್ಕೊಂಡು ಮಾಡ್ತಕ್ಕಂಥದ್ದು. ಅದು ಹೇಗೆ ಅಂತಂದರೆ, ಒಂದು ಕಡೆ ಯಾರೋ ಒಂದು ಮಾಡ್ತಕ್ಕಂಥದ್ದು ನೋಡಿ ಇದನ್ನು ನಾನು ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೊಸತನ ಸೇರಿಸ್ಬಿಟ್ಟು ಮಾಡಿ 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 ಅದು ಇನ್ನೊಂದು ಥರ ಆಗ್ತಕ್ಕಂಥದ್ದು. ಇವೆಲ್ಲ ಕಲಬೆರಕೆಗಳು. ಜ್ವರ ಬಂದಾಗ ಅಗ್ನಿಕರ್ಮಗಳನ್ನು ಮಾಡಬಾರ್ದು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಅಂದರೆ ದೇಹವೇ ಒಂದು ರೀತಿಯ ತಾಪದಲ್ಲಿರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಮತ್ತಷ್ಟು ಸುಡಬಾರ್ದು. ಹಾಗಂತೇಳಿ ಕೆಲವೊಂದು ಸಂದರ್ಭದಲ್ಲಿ ವರ್ಷಕ್ಕೆ ಒಮ್ಮೆ ಅಥವಾ ವರ್ಷಕ್ಕೆ 2 ಸಾರಿ ಆದ್ರೂ ನೀವು ಈ ಚುಟಿಕೆ ಹಾಕ್ತಕ್ಕಂಥದ್ದು ಇತ್ತು, ಅಗ್ನಿಕರ್ಮ ಅಂತ ಇತ್ತು. ಅದು ಹೇಗೆ ಅಂತಂದ್ರೆ ಕಾಯಿಲೆ ಬಂದ ಸಂದರ್ಭಕ್ಕಲ್ಲ, ಅದು ಈ ರೀತಿಯಾಗಿ ದಿನ ಕೃಷಿವಾಗಿ ಹೋಗ್ತಕ್ಕಂಥದ್ದು, ಅಥವಾ ಸಣ್ಣ ಪುಟ್ಟ ಶೀತ ಜ್ವರ ಮಧ್ಯೆ ಮಧ್ಯೆ ಬರ್ತಾನೆ ಇರುವಂಥದ್ದು, ಅಥವಾ ಅವನಿಗೆ ರೂಢಿನೇ ಆಗದೇ ಇದ್ದಂಥ ಒಂದು ವ್ಯಕ್ತಿಗೆ ಏನು ಮಾಡ್ತಾರೆ, ಈ ಚುಟಿಕೆ ಹಾಕ್ತಕ್ಕಂಥದ್ದು ಅಂತ. ಅದು ಹೇಗೆ ಅಂತಂದರೆ ಈ ಬಳೆಯನ್ನು ಸುಡ್ತಕ್ಕಂಥದ್ದು ಇದೆ. ಅದೇ ರೀತಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ಯಾವುದಾದ್ರು ಕಾದಿರ್ತಕ್ಕಂಥ ಲೋಹವನ್ನು ಇಡ್ತಕ್ಕಂಥದ್ದಿದೆ. ಈ ರೀತಿ ನಾನಾ ರೀತಿಯಾದಂಥದ್ದು ಕ್ರಮಗಳಿವೆ ಕುಡಿಸ್ತಕ್ಕಂಥದ್ದು. ಇದು ಯಾಕೆ ಅಂತಂದ್ರೆ, ದೇಹದಲ್ಲಿ ಒಂದೆರಡು ಕಡೆ ಸುಟ್ಟಾಗ ಬಾಡಿ ಒಳಗಡೆ ಅಂದ್ರೆ ದೇಹದ ಒಳಗಡೆ ಈ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ವೈಟ್ ಬ್ಲಡ್ ಸೆಲ್ಸ್ಗಳು ಜಾಸ್ತಿ ಆಗುತ್ತೆ, ಹೋರಾಟಗಳನ್ನ ಮಾಡ್ತವೆ. ಯಾಕೆಂತಂದ್ರೆ ಇವುಗಳಲ್ಲಿ ಆಗ್ತಕ್ಕಂಥ ಸೆಪ್ಟಿಕ್ಗಳು ಮತ್ತೊಂದು ಇದುಗಳನ್ನ ಅವುಗಳನ್ನ ಇದು ಮಾಡಲಿಕ್ಕೆ ಆ ಹೋರಾಟ ಮಾಡಿ ಅಸೆಪ್ಟಿಕ್ ಬರ್ತಕ್ಕಂಥದ್ದು ಇದೆಯಲ್ಲ, ಆ ಸ್ರಾವ ಇದೆಯಲ್ಲ, ಅವೆರಡು ಬಿಳಿ ರಕ್ತ ಕಣಗಳು ಮತ್ತು ಈ ಬ್ಯಾಕ್ಟೀರಿಯಾಗಳು ಇತ್ಯಾದಿಗಳು ಹೋರಾಟದಿಂದ ನಂತರ ಬರ್ತಕ್ಕಂಥ ಸೋರುವಿಕೆ ಒಂದು. ಇನ್ನೊಂದು, ದೇಹದಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ತನ್ನಷ್ಟಕ್ಕೆ ಉತ್ಪತ್ತಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ಒಂದು ಪದ್ಧತಿ. ಇದನ್ನು ಮಾಡ್ಕೊಂಡು ಬಂದದ್ದು. ಇದು ಜ್ವರ ಬಿಡಲಿಲ್ಲ ಅಂದ್ರೂ ಸುಡೋವಂಥದ್ದು. ಅದಕ್ಕೆ ಡಿಹೈಡ್ರೇಷನ್ ಆಗಿದೆ, ಬೇದಿಯಾಗಿ ಸುಮಾರು ಇದಾಗಿದೆ ಮಗುಗೆ ಅಂತಂದ್ರೂ ಅಲ್ಲೂ ಸುಡ್ತಕ್ಕಂಥದ್ದು. ಈ ಥರ ಯಾವಾಗ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ದೃಷ್ಟಿ ತೆಗಿತೀನಿ ಅಂತೇಳಿ ಹೆಬ್ಬೆಟ್ಟನ್ನ ತುಳಿದು ನಿಂತ್ಕೊಂಡು ಜುಟ್ಟನ್ನು ಕೀಳೋದಂಥದ್ದು ಒಂದಿದೆ. ಈ ಮಧ್ಯದ ಜುಟ್ಟು ಭಾಗವನ್ನು ಇವೆಲ್ಲ ಮೂಢನಂಬಿಕೆಯ ಪರಾಕಾಷ್ಠೆ. ಇವುಗಳನ್ನು ಖಂಡಿತವಾಗಿ ಮಾಡಬಾರ್ದು, ಎಲ್ಲೂ ಮಾಡಬಾರ್ದು. ನೀವು ಆ ಥರದ್ದು ಮಾಡ್ಲಿಕ್ಕೆ ಹೋದರೆ ಈ ಬೆರಳು ತುಳ್ಕೊಂಡ ತಕ್ಷಣ ತಪ್ಪೇನಿಲ್ಲ. ಈ ಕೂದಲುಗಳು ಇದೆಯಲ್ಲ, ಹೇರ್ ರೂಟ್ಸನ್ನು ತನ್ನಷ್ಟಕ್ಕೆ ಒಂದು ಸಮೂಹ ಕೀಳ್ತಕ್ಕಂಥದ್ದು ಬಹಳ ಕೆಟ್ಟದು. ಹಾಗಂತೇಳಿ ಈ ದೃಷ್ಟಿಯೇ ಕೆಟ್ಟದು ಬಿಟ್ಟು ಬಿಡಬೇಕು ಅಂತ ಹೇಳಬಾರ್ದು. ಯಾಕೆಂತಂದರೆ ಇದರೊಳಗೆ ಒಂದು ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿಯಲ್ಲಿ ನಿಜವಾಗ್ಲೂ ಒಂದು ಶಕ್ತಿ ಇದೆ, ಜೊತೆಯಲ್ಲಿ ಮನೋಸ್ಥೈರ್ಯವನ್ನು ಕೊಡ್ತಕ್ಕಂಥ ಒಂದು ಔಷಧ ಇದೆ. ಆಯ್ತಾ? ಇದರಿಂದ ಮನೋಧೈರ್ಯ ಬರುತ್ತೆ. ಇಲ್ಲಿ ಇನ್ನೊಂದು ನಿಮ್ಗೆ ಅನಿಸ್ಬೋದು, ಶಕ್ತಿ ಹೆಂಗೆ ಉತ್ಪತ್ತಿ ಆಗುತ್ತೆ ಅಂತ. ಇಲ್ಲಿ ನಮ್ಮ ದೇಹದಲ್ಲಿ ಅಗೋಚರವಾಗಿರ್ತಕ್ಕಂತಹ 7 ಚಕ್ರಗಳಿವೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ. ಈ ಷಟ್ಚಕ್ರಗಳನ್ನು ಜಾಗೃತೆಗೊಳಿಸಿದ ಮೇಲೆ ಸಹಸ್ರಾರ ಚಕ್ರ ಜಾಗೃತವಾಗುತ್ತೆ ಅಂತ. ಅಂದರೆ ಒಂದೊಂದು ಚಕ್ರಗಳ ಜಾಗೃತಿ ಆಗುತ್ತಿದ್ದಂಗೆ ನಿಮ್ಗೆ ಅಷ್ಟು ಬಲವನ್ನು ಬರ್ತಕ್ಕಂಥದ್ದನ್ನು ಯೋಗಶಾಸ್ತ್ರ ಹೇಳುತ್ತೆ. ಇದರೊಳಗೆ ಸುಳ್ಳು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದರೆ ಹಿಂದೆ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಇದೆ. ಆಮೇಲೆ ಇವತ್ತಿಗೂ ಸಮೇತ ಯೋಗ ಅನ್ನುವಂಥದ್ದು ಇಡೀ ಪ್ರಪಂಚದಾದ್ಯಂತ ಹರಡ್ತಾ ಇದೆ. ಯಾಕೆಂತ ಅದರೊಳಗೆ ಒಳ್ಳೆತನ ಜನ ಕಂಡುಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಯೋಗಿಗಳು ಅಥವಾ ಧ್ಯಾನ ಇತ್ಯಾದಿಗಳಿಂದ ತಪಸ್ವಿಗಳು ಏನು ಗಳಿಸಿದ್ದಾರೆ, ಆ ಗಳಿಸುವಿಕೆಯಲ್ಲಿ ಸಹಸ್ರಾರ ಚಕ್ರ ಏನು ಓಪನ್ ಆಗುತ್ತೆ, ಆಗ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಈ ವ್ಯಕ್ತಿ ಏನು, ಇವನಿಗೆ ಏನು ಸಾಧ್ಯತೆಗಳಿದೆ, ಏನು ಸಾಧನೆ ಮಾಡಬಹುದು, ಮಾಡಲಾರ, ಇವುಗಳನ್ನು ಭೂತ ವರ್ತಮಾನ ಭವಿಷ್ಯತ್ತುಗಳನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಈ ಸಹಸ್ರಾರ ಚಕ್ರ ಜಾಗೃತಗೊಂಡಾಗ ಬರುತ್ತೆ. ಇನ್ನು ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇವನ ದೇಹದಲ್ಲಿ ಅಂತಹ ಒಂದು ಅಂದರೆ ಅಗೋಚರ ಶಕ್ತಿ ಇರತಕ್ಕಂಥ ಮಚ್ಚೆಗಳು ಸಮೇತ ಇಂಥ ಕಡೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ಈಗ ನೀವು ಹೇಳಿದ್ರಿ ಇದೊಂದು ಶಕ್ತಿ ಅಂತ ಹೇಳ್ಬಿಟ್ಟು, ಈಗ ದೃಷ್ಟಿ ತೆಗೆಯೋದ್ರ ಒಂದು ಶಕ್ತಿ ಇದೆ ಅಂತ. ಸರಿ, ಈಗ ಈ ಕೆಲವೊಂದು ಆಚರಣೆಗಳನ್ನ ಅದು ನೀವು ತಪ್ಪು ಅಂತಾನು ಹೇಳಿದ್ರಿ. ಈಗ ಬೇವಿನ ಸೊಪ್ಪಲ್ಲಿ ಹೊಡೆಯೋದಿರ್ಬೋದು, ಬರೆ ಹಾಕೋದಿರ್ಬೋದು, ತಪ್ಪು. ಸರಿ, ಇಂಥ ಸಂದರ್ಭದಲ್ಲಿ ಕಲಬೆರಕೆ ಆಗಿದೆ ಅಂತ ಹೇಳಿದ್ರಿ, ಆಗ ಆ ಮನುಷ್ಯನಿಗೆ ರಿವರ್ಸ್ ಆಗೋದಿಲ್ವಾ ಅಂತ ನಾನು ಕೇಳಿದೆ, ಮಾಡಿದಂತಹ ಮನುಷ್ಯನಿಗೆ. ಹೌದು, ಹಾಗೆ ಆಗುತ್ತೆ. ಈಗ ಮೊದಲೇ ಜ್ವರ ಬಂದಿದೆ, ಪಾಪ ಡಿಹೈಡ್ರೇಷನ್ ಆಗಿದೆ, ಇನ್ನೊಂದು ಏನೋ ಪ್ರಾಬ್ಲಮ್ ನಲ್ಲಿ ಇದೆ ಅನ್ನೋ ಇನ್ನೊಂದಿಷ್ಟು ಸುಟ್ಟಾಕ್ಬಿಟ್ರೆ
ಇದನ್ನೇ ಈ ಇನ್ಫೆಕ್ಷನ್ಗಳನ್ನೇ ಕಡಿಮೆ ಮಾಡ್ಕೊಳಕ್ ಆಗ್ತಿಲ್ಲ, ಇನ್ನೊಂದಕ್ಕೆ ಮತ್ತೊಂದಿಷ್ಟು ಆಂಟಿಬಯೋಟಿಕ್ಸ್ಗಳನ್ನ ತಗೊಳ್ಬೇಕಾಗತ್ತೆ ಅಲ್ವಾ. ಅವಾಗ ಸೆಕೆಂಡರಿ ಇನ್ಫೆಕ್ಷನ್ ಆಗಕ್ಕೆ ಶುರುವಾಗುತ್ತೆ. ಅದು ಗೊತ್ತಾಗ್ಲಿಲ್ಲ, ಅಯ್ಯೋ ಇದು ದೊಡ್ಡ ಭೂತ ಅಂತ ಆಮೇಲೆ ಆಸ್ಪತ್ರೆಗೆ ಹೋಗ್ತವೆ, ಇನ್ನೊಂದು ತಾಪತ್ರೆ ಮಾಡ್ಕೊಳ್ತಾರೆ. ಆದ್ರಿಂದ ಇಂಥದ್ದು ಮಾಡಲೇಬಾರ್ದು. ಎಲ್ಲಿ ಹಿಂಸಾತ್ಮಕವಿಲ್ಲದೆ ಮನೋಧೈರ್ಯವನ್ನ ತುಂಬತಕ್ಕಂತಹ ಏನಾದರೂ ಆಚರಣೆಗಳಿತ್ತು ಅಂತಂದ್ರೆ ಅವುಗಳನ್ನು ಬಿಡಬಾರ್ದು. ಮೂಲ ನಂಬಿಕೆಗಳನ್ನ ಹಿಡ್ಕೊಳ್ಳಿ, ಮೂಢನಂಬಿಕೆಗಳನ್ನ ಬಿಟ್ಟುಬಿಡಿ ಅಂತ ಹೇಳೋದು. ಇದರೊಳಗೆ ನಾನು ಈಗಾಗಲೇ ಹೇಳದ್ನಲ್ಲ, ಷಟ್ಚಕ್ರಗಳನ್ನ ಜಾಗೃತಗೊಳಿಸಬೇಕು ಅಂದ ತಕ್ಷಣ ದೃಷ್ಟಿ ತೆಗೆದ ತಕ್ಷಣನೇ ಜಾಗ್ರತೆ ಅಂತ ಮಾಡ್ಲಿಕ್ಕಾಗಲ್ಲ. ಒಂದು ಯಕಶ್ಚಿತ್ ಒಂದು ಸಣ್ಣ ಒಂದು ಶಕ್ತಿಯನ್ನು ಪಾಸ್ ಮಾಡ್ತಕ್ಕಂಥದ್ದು. ಈಗ ವಿದ್ಯುತ್ತೇ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಾವು ಟಾರ್ಚ್ ಹಿಡ್ಕೊಂಡು ಓಡಾಡ್ತೀವಿ, ಹೌದಾ? ಟಾರ್ಚ್ ಎಲ್ಲಿವರೆಗೆ? ಆ ಬ್ಯಾಟ್ರಿ ಇರೋವರೆಗೆ, ತಕ್ಕ ಮಟ್ಟಿಗೆ ಇರೋವರೆಗೆ. ಆ ಬ್ಯಾಟ್ರಿಯಲ್ಲೂ ಸಣ್ಣ ಬ್ಯಾಟ್ರಿ, ದೊಡ್ಡ ಬ್ಯಾಟ್ರಿ, ರಿಮೋಟಿನ ಬ್ಯಾಟ್ರಿ, ಹೀಗೆಲ್ಲ ಸುಮಾರು ಥರದ್ದಿದೆ. ಅದೇ ರೀತಿಯಾಗಿ ಒಂದು ಚಿಕ್ಕ ಎನರ್ಜಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ದೃಷ್ಟಿದೋಷ ಆಗತ್ತೆ. ಇನ್ನೂ ಮೂಲ ಪ್ರಶ್ನೆಗೆ ಹೋದ್ರೆ, ದೃಷ್ಟಿನೇ ಇದೆಯಾ ಗುರುಗಳೇ ಅಂತ ಕೇಳಿಬಿಟ್ರೆ ಅವಾಗ ಏನು ಹೇಳಬೇಕು? ನಾನು ಅದನ್ನೇ ಹೇಳಿದೆ. ಈ ಚಕ್ರಗಳು ಅಂತಿದೆಯಲ್ಲ, ಆ ಚಕ್ರಗಳಲ್ಲಿ ಸತ್ವ, ರಜ, ತಮೋಗುಣಗಳ ಆಧಾರದ ಮೇಲೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಈ ಇದರೊಳಗೆ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ದೃಷ್ಟಿ ಆಗಿದೆ ಅಂತ ಒಬ್ಬ ಮನುಷ್ಯನ್ ಗೊತ್ತಾಗೋದು ಹೇಗೆ? ಅದೇ ಈಗ ಆ ಶಕ್ತಿ ಉತ್ಪತ್ತಿ ಆಯ್ತಲ್ಲ, ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಅವನ ನೆಗೆಟಿವೇ ಎನರ್ಜಿ ಭಯಂಕರವಾಗಿತ್ತು ಅಂತಂದಾಗ, ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆ ಕಾರ್ ತಗೊಂಬಂದು ನಿಲ್ಸಿದ್ರಿ ಅಂತ ಇಟ್ಕೊಳ್ಳಿ, ಆ ವ್ಯಕ್ತಿಗಳು ಬಂದ್ಬಿಟ್ಟು ಹಬ್ಬ ಚೆನ್ನಾಗಿದೆ ಈ ಕಾರು, ಯಾವಾಗ ತಗೊಂಡ್ರಿ ಅಂತ ಹೇಳಿ, ಅಥವಾ ಒಂದು ಮಗುಗೆ ಊಟ ಮಾಡಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಈ ಮಗು ಎಷ್ಟು ಚೆನ್ನಾಗಿ ಊಟ ಮಾಡುತ್ತಲ್ಲ, ದುಂಡಾಗೆ ಇದೆಯಲ್ವಾ ಅಂತೇಳಿ ದೃಷ್ಟಿ ಬಿಟ್ಟು ಆ ಮಗುವನ್ನ ನೋಡ್ಬಿಟ್ರೆ ಸಾಕು, ನೀವು ಬೇಕಿದ್ರೆ ನೀವು ಆಗತ್ತೆ, ಸಾಧ್ಯತೆಗಳಿದೆ. ಯಾಕೆ ಅಂತಂದ್ರೆ ದೃಷ್ಟಿಯಿಂದ ತ್ರಾಟಕ ಅನ್ನುವಂಥದ್ದು ಒಂದಿದೆ. ತ್ರಾಟಕ ಅನ್ನುವಂಥದ್ದು ಈ ಹಿಪ್ನೋಟಿಸಮ್ನಲ್ಲಿ ಬರ್ತಕ್ಕಂಥ ಒಂದು ಅಂಶ, ದೃಷ್ಟಿ ತ್ರಾಟಕ ಅಂತ ಕರಿತಕ್ಕಂಥದ್ದು. ಅದು ಹೇಗೆ ಅಂತಂದ್ರೆ, ಈ ನಮ್ಮ ಏನು ಎನರ್ಜಿಗಳು ಇದಾವೋ ಅವುಗಳನ್ನು ಸಹಸ್ರಾರು ಚಕ್ರದ ಮುಖಾಂತರ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮರಂಧ್ರದ ಹೊರಗೆ ಹಾಕ್ಬೇಕಾದ್ರೆ ಯೋಗಿ, ಅಷ್ಟು ದೊಡ್ಡ ಯೋಗಿ ಆಗಿರಬೇಕು, ಆಗೋದಿಲ್ಲ. ಸುಲಭವಾಗಿ ಪಾಸ್ ಆಗ್ತಕ್ಕಂಥದ್ದು ಯಾವುದು ಅಂದ್ರೆ ಕಣ್ಣುಗಳ ಮುಖಾಂತರ. ದೃಷ್ಟಿಯನ್ನು ಬೀರಿದ ತಕ್ಷಣವೇ, ಸಾಮಾನ್ಯವಾಗಿ ಹೇಳೋದಿದೆಯಲ್ಲ, ನಿಮ್ ದೃಷ್ಟಿ ನಮ್ಮ ಮೇಲೆ ಬೀರ್ಲಿ ಸಾಕು, ನಾವು ಒಳ್ಳೇದಾಗ್ತೀವಿ ಅಲ್ವಾ. ಈಗ ಯಾವುದೋ ಸ್ವಾಮಿಗಳ ಹತ್ರ ಹೋಗ್ತಕ್ಕಂಥದ್ದು, ಸ್ವಾಮಿಗಳ ನಿಮ್ ದೃಷ್ಟಿ ಬೀರ್ಲಿ ಅಂತೇಳಿ, ಕೆಲವು ಸ್ವಾಮಿಗಳ ದೃಷ್ಟಿ ಬಿದ್ದು ದೇವರಗತಿ ಆಗುವಂತ ಸಾಧ್ಯತೆಗಳಿರ್ತದೆ, ಅದು ಬೇರೆ. ಆದ್ರೆ ಕೆಲವೊಂದು ವ್ಯಕ್ತಿಗಳು ದೃಷ್ಟಿ ಬಿಟ್ರೆ, ಕೆಲವೊಂದು ವ್ಯಕ್ತಿಗಳ ಮುಖಾಂತರ ಕೈನಲ್ಲಿ ನೀವೇನಾದ್ರು ಮುಹೂರ್ತ ಮಾಡಿಸಿದ್ರೆ ಬಹಳ ಒಳ್ಳೇದಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದೇ ರೀತಿಯಾಗಿ ನಮ್ಮ ಕಣ್ಣಿನಿಂದ ಏನು ಬೆಳಕಿನ ವಕ್ರೀಭವನ ಆಗುತ್ತೋ ಅಥವಾ ದೃಷ್ಟಿಯ ವಕ್ರೀಭವನ ಆಗುತ್ತೋ ಏನೇನು ಹೇಳ್ತೀವಲ್ಲ, ಈ ಒಂದು ವಸ್ತು ಅದು ಪ್ರತಿಬಿಂಬ ನಮ್ಮ ರೆಟಿನದ ಮೇಲೆ ಬಿದ್ದು ಮತ್ತೆ ವಾಪಸ್ ಬೀಳ್ತಕ್ಕಂಥದ್ದು. ಅಂದರೆ ಒಂದು ಮಗುವನ್ನು ನಾವು ನೋಡ್ತಿದ್ದೀವಿ ಅಂದರೆ ಆ ಮಗುವಿನ ಪ್ರತಿಬಿಂಬ ಇಲ್ಲಿ ಒಳಗೆ ಬಂದು ನಮ್ಮ ಎನರ್ಜಿ ಕ್ರಿಯೇಟ್ ಮಾಡಿಕೊಂಡು ಭಾವನೆಗಳಿಗೆ ಸರಿಯಾಗಿ ಉತ್ಪತ್ತಿಯಾಗಿ ವಾಪಸ್ ಅದರ ಮೇಲೆ ಬಂದು ಬೀಳುತ್ತಲ್ಲ, ಅದು ದೃಷ್ಟಿ ಬಿತ್ತು ಅಂತ. ಮಾರನೇ ದಿವಸದಿಂದ ಆ ಮಗು ಊಟವೇ ಮಾಡದೆ ಜ್ವರ ಬೀಳ್ತಕ್ಕಂಥ ಸಾಧ್ಯತೆಗಳಿವೆ. ಓಕೆ ವೀಕ್ಷಕರೇ, ಸಂತೋಷ್ ಗುರೂಜಿ ಹೇಳ್ತಾ ಇದ್ರು ಒಂದೇ ಒಂದು ಮಾತು, ಮೂಢನಂಬಿಕೆಗಳನ್ನು ನಂಬಿ ಆದರೆ ಮೂಢನಂಬಿಕೆಗಳನ್ನಲ್ಲ ಅಂತ. ಈಗೊಂದು ಬ್ರೇಕ್ ತಗೊಂಡ, ಬ್ರೇಕ್ನ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.